ಮೊದಲನೇದಾಗಿ ಮಾನ್ಯ ಘನವೆತ್ತ ಕರ್ನಾಟಕ ಸರ್ಕಾರಕ್ಕೆ ಈ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಯಾಕಪ್ಪ ಅಂತಂದರೆ, ಈಗಾಗಲೇ ದಲಿತ ವಿದ್ಯಾರ್ಥಿ ಪರಿಷತ್ತು, ಇನ್ನಿತರ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಈ ರಾಜ್ಯಾದ್ಯಂತ ಹೋರಾಟ ಮಾಡಿದ ಫಲವಾಗಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಅದೇನಪ್ಪ ಅಂತಂದರೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಂತಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಒಂದು ಹೆಚ್ಚಿನ ಫೀಸನ್ನು ವಸೂಲಿ ಮಾಡುತ್ತಿರುವಂಥ ವಿದ್ಯಾಸಂಸ್ಥೆಗಳಿಗೆ ಕಡಿವಾಣ ಹಾಕುವ ಒಂದು ಆದೇಶ ಸರ್ಕಾರ ಹೊರಡಿಸಿದೆ. ಅದು ಏನಂತಂದರೆ, ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ನೋಟಿಸ್ ಬೋರ್ಡಲ್ಲಿ ಆಯಾ ಶಾಲೆಯ ಫೀಸಿನ ವಿವರವನ್ನು ಪ್ರದರ್ಶನ ಮಾಡಬೇಕು ಮತ್ತು ಅವರ ಇಲಾಖೆಯ ತಂತ್ರಾಂಶದಲ್ಲಿ ಕೂಡ ಆ ಶಾಲೆಯ ಶುಲ್ಕದ ವಿವರವನ್ನು ಪ್ರದರ್ಶನ ಮಾಡಬೇಕಂತೇಳಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರೋದು ಮೊದಲಿಗೆ ನಾನು ಈ ಸರ್ಕಾರಕ್ಕೆ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಆದೇಶ ಕೇವಲ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಗೆ ಅಷ್ಟೇ ಸೀಮಿತ ಆಗಿರದೆ, ಮುಂದಿನ ಏನು ಹೆಚ್ಚಿನ ಹೈಯರ್ ಎಜುಕೇಷನ್ ಏನಿದೆ ಮತ್ತು ಕಾಲೇಜುಗಳಿಗೆ ಕೂಡ ಈ ಒಂದು ವ್ಯವಸ್ಥೆ ಮತ್ತು ಈ ಒಂದು ಆದೇಶ ಅನ್ವಯ ಆಗಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಿದ್ದೇನೆ. ಯಾಕಂತಂದರೆ, ಕೇವಲ ಶಾಲೆಗಳಿಗೆ ಸೀಮಿತ ಮಾಡದೆ ಕಾಲೇಜುಗಳಲ್ಲಿ ಅತಿ ಹೆಚ್ಚು ಶುಲ್ಕವನ್ನು ಇವತ್ತು ವಿದ್ಯಾಸಂಸ್ಥೆಗಳು ವಸೂಲಿ ಮಾಡ್ತಿದ್ದಾವೆ. ಹಾಗಾಗಿ ಶಿಕ್ಷಣದಲ್ಲಿ ಮತ್ತು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಹಿಂದುಳಿಯಲು, ಶಿಕ್ಷಣದ ಹಕ್ಕನ್ನು ಕಸಿಯುವಲ್ಲಿ ಇದು ಒಂದು ಬಹುದೊಡ್ಡ ಕಾರಣ ಆಗಿದೆ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಸ್ತಿದ್ದೇನೆ. ಯಾಕಂತಂದರೆ, ಬಡ ವಿದ್ಯಾರ್ಥಿಗಳು ಇವತ್ತು ಓದಬೇಕಾದ್ರೆ, ಕಾಲೇಜುಗಳಿಗೆ ಬರಬೇಕಾದ್ರೆ, ಅವರಿಗೆ ಕಾಲೇಜುಗಳಲ್ಲಿ ಸೀಟ್ ಸಿಗಬೇಕಾದ್ರೆ ಅತಿ ಹೆಚ್ಚು ದುಬಾರಿ ಶುಲ್ಕವನ್ನು ಕಾಲೇಜು ಶಿಕ್ಷಣ ಸಂಸ್ಥೆಗಳು ನಿಗದಿಪಡಿಸಿದ್ದಾವೆ. ಇದರಿಂದ ವಿದ್ಯಾರ್ಥಿಗಳು ಓದಲು ಭಾಳಷ್ಟು ತೊಂದರೆ ಆಗಿದೆ. ಹಾಗಾಗಿ ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಿದ್ದೀನಿ, ಮುಂದಿನ ದಿನಮಾನದಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಕೂಡ ಈ ಒಂದು ಆದೇಶ ಅನ್ವಯವಾಗುವಂತೆ ಮತ್ತೊಂದು ಆದೇಶವನ್ನು ತಾವು ಹೊರಡಿಸಬೇಕು. ಈಗಾಗಲೇ ಶಾಲಾ ಕಾಲೇಜುಗಳಿಗೆ ಏನು ಆದೇಶ ಹೊರಡಿಸಲಾಗಿದೆ, ಆದೇಶ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. ಯಾಕಂತಂದರೆ, ಕೇವಲ ಆದೇಶ ಹೆಸರಿಗೆ ಮಾತ್ರ ಆದರೆ ಇದು ಅಷ್ಟೊಂದು ಪರಿಣಾಮಕಾರಿ ಆಗಲ್ಲ. ಹಾಗಾಗಿ ಯಾವ ಒಬ್ಬ ಅಧಿಕಾರಿಗಳು ಈ ಒಂದು ಆದೇಶವನ್ನು ಪಾಲನೆ ಮಾಡೋದಿಲ್ವೋ ಅಂಥ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಹಾಗಾದಾಗ ಮಾತ್ರ ಶಿಕ್ಷಣ ಗಟ್ಟಿಯಾಗಿ ಉಳ್ಳಕ್ಕೆ ಇದೊಂದು ಮುಖ್ಯ ಕಾರಣ ಆಗ್ತದೆ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇನೆ.